ಇಲ್ಲಿಗಲ್ ಬಾಂಗ್ಲಾದೇಶಿಸು ಬೆಂಗಳೂರಿಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ಸೊ ನನಗೆ ಫಾಲೋವರ್ ಒಬ್ರು ಮೆಸೇಜ್ ಮಾಡಿದ್ರು, ಒಂದು ವಾಂಟ್ ಟು ರೀಡ್ ದಟ್, ರಜನಿ ಗೌಡ ಅಂತ. ಐ ಸಾ ಡಿಫರೆಂಟ್ ಪೀಪಲ್ ಇನ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಅಂಡ್ ಮೆಟ್ರೋ ಸ್ಟೇಷನ್. ಐ ಫೆಲ್ಟ್ ಸೋ ಸ್ಕೇರ್ಡ್ ಅಂತ. ನಮ್ಮ ಹೆಣ್ಮಕ್ಳಿಗೆ ನಮ್ಮೂರಲ್ಲೇ ಭಯ ಆಗುತ್ತೆ ಅಂದ್ರೆ. ಸೊ ಈ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸು ದೇಶಕ್ಕೆ ಬಂದಿರೋದು ಇಟ್ಸ್ ಎ ವೆರಿ ಸೀರಿಯಸ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್. ಇದಾಗಿದ್ದು ಹೇಗೆ ಅಂದ್ರೆ, ಇಷ್ಟು ವರ್ಷ ಬಾಂಗ್ಲಾದೇಶದ ಜೊತೆಗೆ ನಮ್ದಿರೋಂಥ ಬಾರ್ಡರ್ ಏನಿದೆ, ದ ಸ್ಟೇಟ್ ದಟ್ ಶೇರ್ಸ್ ದಿಸ್ ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ಫಾರ್ಚುನೇಟ್ಲಿ ಇಸ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ಲಾಸ್ಟ್ 30 ವರ್ಷ ಲೆಫ್ಟ್ ಇದ್ದಾಗ ಮತ್ತು ಲಾಸ್ಟ್ 15 ವರ್ಷದಿಂದ TMC ಇದ್ದಾಗ, ದೇ ನೆವರ್ ಜಾಯಿಂಡ್ ಹ್ಯಾಂಡ್ಸ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಫೆನ್ಸ್ ದ ಬಾರ್ಡರ್. ಯಾಕೆಂದ್ರೆ TMCಗೆ ಎಷ್ಟು ಜನ ಬಾಂಗ್ಲಾದೇಶದಿಂದ ಮುಸ್ಲಿಮರು ಇಂಡಿಯಾಗೆ ಬರ್ತಾರೋ ಅಷ್ಟು ಅವರ ವೋಟ್ ಬ್ಯಾಂಕು ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಹಿಡನ್ ಇನ್ಸೆಂಟಿವ್ ಇತ್ತು ಅವರಿಗೆ. ಸೊ ದೇ ಅಲೌಡ್ ಫಾರ್ ದಿಸ್ ಮೈಗ್ರೇಷನ್. ಏನಿ ಪ್ರಿಯಾಂಕರ್ಗೆ ಕೇಳ್ತಾರಲ್ಲ ಪ್ರಶ್ನೆ, ಪ್ರತಿ ಸತಿ ಕೇಳಿದಾಗ್ಲೂ ಹೆಂಗ್ ಬಂದ್ರು ಅವರೊಳಗೆ, ಹೆಂಗ್ ಬಂದ್ರು ಅಂತ, ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಬಿಟ್ಟಿದ್ರು ಅವರನ್ನ ಇಷ್ಟು ದಿವಸ ಒಳಗಡೆ ಬರಕ್ಕೆ. ಈಗ ಮೋದಿ ಗೌರ್ಮೆಂಟ್ ಬಂದಾದ್ಮೇಲಿಂದ, ಅಂದ್ರೆ ಅಲ್ಲೂ BJP ಗೌರ್ಮೆಂಟ್ ಬಂದಾದ್ಮೇಲಿಂದ, ಫಾರ್ ದ ಫಸ್ಟ್ ಟೈಮ್ ಬಾರ್ಡರ್ ಫೆನ್ಸಿಂಗ್ ಕೆಲಸ ಕಂಪ್ಲೀಟ್ ಆಗ್ತಾ ಇದೆ. ಫೈಬರ್ ಫೆನ್ಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ.